ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2026 ಮತ್ತು 27ನೆಯ ಸಾಲಿಗಾಗಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ನೀಲಿನಕ್ಷೆಯನ್ನು ಹೊರಡಿಸಲಾಗಿದೆ. ಈ ನೀಲಿನಕ್ಷೆಯಲ್ಲಿ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಇರುವಂತಹ ಒಂದು ನೀಲಿನಕ್ಷೆಯನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಇರುವಂತಹದ್ದು ನಿಮಗೆ ಗರಿಷ್ಠ ಅಂಕಗಳು 80 ಇರುವಂತಹದ್ದು ನಿಮಗೆ ಕನ್ನಡದಲ್ಲಿ ಅಂದರೆ ಪದ್ಯ ಭಾಗ, ಗದ್ಯ ಭಾಗ, ಹಾಗೆ ದೀರ್ಘ ಗದ್ಯ ಮತ್ತು ಭಾಷಾಭ್ಯಾಸ ಅನ್ನುವಂಥದ್ದು. ಬೋಧನೆಗೆ ನಿಗದಿಪಡಿಸಿರುವಂತಹ ಅವಧಿಗಳನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಹಾಗೆ ನಿಗದಿಗೊಳಿಸಿರುವಂತಹ ಅಂಕಗಳು ಅಂದರೆ ಯಾವ್ಯಾವ ಪದ್ಯಗಳಿಗೆ ಅಥವಾ ಗದ್ಯ ಇರ್ಬೋದು, ದೀರ್ಘ ಗದ್ಯ ಇರ್ಬೋದು ಮತ್ತು ಭಾಷಾಭ್ಯಾಸಕ್ಕೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಿದೆ ಅನ್ನುವಂಥದ್ದನ್ನು ಇಲ್ಲೆಲ್ಲ ಕೊಡ್ತಾ ಹೋಗಿದ್ದಾರೆ. ಇನ್ನು ಆ ವಿಭಾಗದಲ್ಲಿ ಏನೆಲ್ಲ ಇರುತ್ತೆ ಅಂದರೆ, ಆ ವಿಭಾಗದಲ್ಲಿ ನಿಮಗೆ ಇರುವಂಥದ್ದು 15 ಅಂಕಗಳು ಇರುತ್ತೆ. ಹಾಗೆ 15 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಹಾಗೆ ಹೇಗೆ ಅಂದರೆ 5 ಅಂಕ ಅಂದರೆ ಒಂದೊಂದು ಅಂಕಗಳಿಗೆ ಒಂದೊಂದು ಪ್ರಶ್ನೆಗಳಿರುತ್ತೆ. ಒಟ್ಟಾರೆ 5 ಅಂಕಗಳು. ಹಾಗೆ ಇನ್ನು ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡುವಂಥದ್ದಾದರೆ ಇಲ್ಲಿ 2 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ. ಈ 2 ಅಂಕದ ಪ್ರಶ್ನೋತ್ತರಗಳಲ್ಲಿ ನಿಮಗೆ ಇರುವಂತಹದ್ದು 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ 12 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು 8ಕ್ಕೆ ಮಾತ್ರ ಉತ್ತರಿಸಬೇಕಾಗತ್ತೆ. ಸೊ ನಿಮಗೆ ಇರುವಂಥದ್ದು 8 ಇನ್ನು ಇಂಟು 2 ಅಂದರೆ 16 ಅಂಕಗಳು. 24 ಅಂಕಗಳಿಗೆ ಕೊಟ್ಟಿರ್ತಾರೆ, ಬಟ್ ನೀವು ಬರೀಬೇಕಾಗಿರುವಂತಹದ್ದು 16 ಅಂಕಗಳಿಗೆ. ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡುವಂಥದ್ದಾದರೆ 3 ಅಂಕಗಳು ಅಂದರೆ ನಿಮಗೆ ಗೊತ್ತಿದೆ 3 ಅಂಕಗಳು ಅಂದರೆ ಸಂದರ್ಭದ ವಾಕ್ಯಗಳಾಗಿರುತ್ತೆ. ಈ ಸಂದರ್ಭದ ವಾಕ್ಯಗಳು ನಿಮಗೆ 4 ಇರುತ್ತೆ. ಒಟ್ಟಾರೆ 8 ಕೊಟ್ಟಿರ್ತಾರೆ. ನೀವು 4ಕ್ಕೆ ಬರೀಬೇಕಾಗುತ್ತೆ. ಸೊ ಇರುವಂತಹದ್ದು ಕೊಟ್ಟಿರುವಂಥದ್ದು 24 ಅಂಕಗಳಿಗೆ ಕೊಟ್ಟಿರ್ತಾರೆ. ನೀವು ಬರೀಬೇಕಾಗಿರುವಂಥದ್ದು 12 ಅಂಕಗಳಿಗೆ ಅಂದರೆ 3 × 4 12 ಅಂದರೆ 3 ಅಂಕದ 4 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಅದು ಗದ್ಯಕ್ಕೆ ಇರ್ಬೋದು, ಪದ್ಯಕ್ಕೆ ಇರ್ಬೋದು, ದೀರ್ಘ ಗದ್ಯಕ್ಕೆ ಇರ್ಬೋದು. ಇನ್ನು ಮುಂದಿನದು 4 ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು 8 ಇರುತ್ತೆ. ಅಂದರೆ ಪದ್ಯಕ್ಕೆ, ಗದ್ಯಕ್ಕೆ ಮತ್ತು ಭಾಷಾಭ್ಯಾಸಕ್ಕೆ ಇರುವಂಥ ಸಪ್ರೇಟ್ ಆಗಿರುವಂಥದ್ದು 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು 4ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಸೊ 4 16 ಅಂಕಗಳು ಇರುತ್ತೆ. 32 ಅಂಕಗಳಿಗೆ ಕೊಟ್ಟಿರ್ತಾರೆ. ನೀವು ಉತ್ತರಿಸಬೇಕಾಗಿರುವಂತಹದ್ದು 16 ಅಂಕಗಳಿಗೆ. ಇನ್ನು ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ 2 ಅಂಕ ಇರುತ್ತೆ. ಅಂದರೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ನೀವು ಕೇವಲ 4ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. 6 ಕೊಟ್ಟಿರ್ತಾರೆ. ಅಂದರೆ 6 ಒಂದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 4ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಸೊ ನೀವು 8 ಅಂಕಗಳಿಗೆ ಮಾತ್ರ ಉತ್ತರಿಸಬೇಕು. 12 ಅಂಕಗಳದ್ದು ಕೊಟ್ಟಿರ್ತಾರೆ. ಸೊ ಇನ್ನು ಮುಂದೆ ಬರೋದಾದರೆ 4 ಅಂಕ ಹಾಗೆ 2 ಪ್ರಶ್ನೆಗಳು ಅಂದರೆ ನಿಮಗೆ ಇರುವಂಥದ್ದು ಪತ್ರಲೇಖನ ಮತ್ತು ಪ್ರಬಂಧಗಳು. ಹೀಗಾಗಿ 8 ಅಂಕಗಳು 8 ಅಂಕಗಳಿಗೆ ಕೊಟ್ಟಿರ್ತಾರೆ. 8 ಅಂಕಗಳಿಗೂ ಕೂಡ ನೀವು ಉತ್ತರಿಸಬೇಕಾಗತ್ತೆ. ನೋಡ್ತಾ ಹೋಗೋಣ. ಪದ್ಯ ಭಾಗದಲ್ಲಿ ಇದು 44 ಅವಧಿಗಳು ಅಂದರೆ ನಿಮಗೆ ಟೀಚ್ ಮಾಡುವಂತಹ ಒಂದು ಲೆಕ್ಚರರ್ಸ್ಗೆ ಸಂಬಂಧಿಸಿರುವಂತಹದ್ದು ಅವಧಿಗಳು 43 ಅಂಕಗಳು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯ. ಈ ಒಂದು ಇದ್ರ ಕಡೆ ನಿಮಗೆ ಗಮನ ಬೇಡ. ಕೇವಲ ಇದನ್ನಿಷ್ಟೇ ನೋಡ್ತಾ ಹೋಗೋಣ. ಅಂದರೆ ನಿಗದಿಗೊಳಿಸಿರುವಂಥ ಅಂಕಗಳು ಎಷ್ಟಿರುತ್ತೆ ಅನ್ನುವಂಥದ್ದನ್ನು ಮಾತ್ರ ನೋಡ್ತಾ ಹೋಗೋಣ. ನೋಡಿ, ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದು ನಿಮಗೆ ಇರುವಂಥದ್ದು 7 ಅಂಕಗಳಿಗೆ ಇರುತ್ತೆ. ಈ 7 ಅಂಕಗಳಲ್ಲಿ ಯಾವ್ಯಾವುದು ನೋಡಿ, 1 ಅಂಕದ ಪ್ರಶ್ನೆ ಒಂದಿರುತ್ತೆ. 1 ಅಂಕದ ಪ್ರಶ್ನೆ ಅಂದರೆ ಅಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೋತ್ತರ ಇರ್ಬೋದು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಆದರೂ ಇರಬಹುದು. ಇವೆಲ್ಲವೂ ಸೇರಿಬಿಟ್ಟು ಇನ್ನು 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಕದಡಿದ ಸಲೀಲಂನಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಹಾಗೆ ಇನ್ನು 4 ಅಂಕದ ಒಂದು ಪ್ರಶ್ನೆ. ಅಂದರೆ ಇಲ್ಲಿ ಇರುವಂತಹ 1 ಅಂಕದ್ದು 1, 2 ಅಂಕದ್ದು 1, ಹಾಗೆ 4 ಅಂಕದ್ದು 1. ಸೊ 4 + 2 + 1 7 ಆಯಿತು.
ಹಾಗೆ ಮುಂದೆ ಬಂದುಬಿಟ್ಟು ಮುಂದಿನದು ವಚನಗಳು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ನಿಗದಿಗೊಳಿಸಿರುವಂತಹ ಅಂಕಗಳು 5. ಹೇಗೆ ಅಂತಂದರೆ ಒಂದು ವಾಕ್ಯ ಅಂದರೆ ಒಂದು ಅಂಕದ ಪ್ರಶ್ನೆ ಅಥವಾ ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು. ಅವುಗಳಿಗೆ ಸಂಬಂಧಿಸಿದಂತೆ 1 ಅಂಕ ಇರುತ್ತೆ. ಇನ್ನು 4 ಅಂಕದ್ದು ಒಂದಿರುತ್ತೆ. 4 + 1 5. ಹಾಗೆ ಮುಂದೆ ಇರುವಂಥದ್ದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ನೋಡಿ. ಈ ಒಂದು ಕದಡಿದ ಸಲಿಲಂ ತಿಳಿ ಬಂದದೆ ಅಂತ ಅನ್ನೋದಿರ್ಬೋದು. ಹಾಗೆ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅನ್ನುವಂತಿರೋದು ಇರ್ಬೋದು. ಇವೆರಡುಗಳು ಕೂಡ 7 ಅಂಕಗಳಿಗೆ ನಿಮಗೆ ನಿಗದಿಪಡಿಸಿದ್ದಾರೆ. ಸೊ ಇವೆರಡಕ್ಕೂ ಹೆಚ್ಚಿನ ಗಮನವನ್ನು ಹರಿಸ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇನ್ನು 3 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಅಂದರೆ ಸಂದರ್ಭದ ವಾಕ್ಯ ಒಂದಿರುತ್ತೆ. ಇನ್ನು 4 ಅಂಕಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಇರುತ್ತೆ. 4 + 3 + 4 + 3 7 ಅಂಕದ ಪ್ರಶ್ನೆಗಳನ್ನು ಅಂಕಗಳಿಗೆ ಕೊಡಲಾಗುತ್ತೆ. ಇನ್ನು ಪಗೆಯಂ ಬಾಲಕನೆಂಬರೆ ಅನ್ನುವಂಥದ್ದು 4 ಅಂಕಗಳಿಗೆ ನಿಗದಿಪಡಿಸಿರ್ತಾರೆ. ನೋಡಿ, ಈ 4 ಅಂಕಗಳಲ್ಲಿ ಹೇಗೆ ಅಂದರೆ 1 ಅಂಕದ್ದು 2 ಇರುತ್ತೆ. 1 ಅಂಕದ ಒಂದು ಪ್ರಶ್ನೆ 2 ಇರುತ್ತೆ ನೋಡಿರಿ, 1 + 1. ಹಾಗೆ 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಸೊ 2 + 2 4 ಅಂಕಗಳು. ಇನ್ನು ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ನಿಮಗೆ ನಿಗದಿಪಡಿಸಿರುವಂತಹ ಅಂಕಗಳು 2 ಅಂಕಗಳಾಗಿರುತ್ತೆ. ಇಲ್ಲಿ ಕೇವಲ 1 ಅಂಕದ್ದು ಅಂದರೆ ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಅಥವಾ ಮ್ಯಾಚ್ ದ ಫಾಲೋಯಿಂಗು. ಇನ್ನು ಮುಂದಿನದು ಬಂದುಬಿಟ್ಟು ಅಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು. ಅಬ್ಬಲಿಯವರ ರಸಬಳ್ಳಿ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ 3 ಅಂಕಗಳು ಇರುತ್ತೆ. 3 ಅಂಕಗಳಿಗೆ ಅಂದರೆ ಸಂದರ್ಭದ ವಾಕ್ಯದ ಒಂದು ಪ್ರಶ್ನೆ 3 ಅಂಕಗಳಿಗೆ ಇರುತ್ತೆ. ಇನ್ನು ಮುಂದಿನದು ಬೆಳಕು ಜಾವ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಆ 3 ಅಂಕಗಳಲ್ಲಿ 1 ಅಂಕದ್ದು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಅಥವಾ ಮಲ್ಟಿಪಲ್ ಚಾಯ್ಸು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ಗೆ ಸಂಬಂಧಿಸಿದಂತೆ. ಇನ್ನು 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಸೊ 2 + 1 3 ಅಂಕಗಳು. ಇನ್ನು ಮುಂದೆ ಬಂದುಬಿಟ್ಟು ಮುಂಬೈ ಜಾತಕ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ನಿಮಗೆ 4 ಅಂಕಗಳು ಇರುತ್ತೆ. ಈ 4 ಅಂಕಗಳು ಅಂದರೆ 4 ಅಂಕದ ಒಂದು ಪ್ರಶ್ನೆಯನ್ನು ಕೊಡಲಾಗುತ್ತೆ. ಹಾಗೆ ಇನ್ನು ಮುಂದಿನ ಒಂದು ಪದ್ಯ ಬಂದುಬಿಟ್ಟು ಶಿಲುಬೆ ಏರಿದ್ದಾನೆ ಅನ್ನುವಂಥದ್ದು. ಇಲ್ಲಿ ಶಿಲುಬೆ ಏರಿದ್ದಾನೆ ಅನ್ನುವಂಥದ್ದಕ್ಕೆ 3 ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಪದ್ಯ ನಿಮ್ಮ ಪರೀಕ್ಷೆಗಾಗಿ. ಸೊ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, 2 ಅಂಕದ ಒಂದು ಪ್ರಶ್ನೆ, 2 + 1 3 ಅಂಕದ ಪ್ರಶ್ನೆಗಳು. ಇನ್ನು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆಯೂ ಕೂಡ ಅಷ್ಟೇ 3 ಅಂಕದ್ದು, ಅಂದರೆ ಇದು ಸಂದರ್ಭದ ಒಂದು ಪ್ರಶ್ನೆ ಆಗಿರುತ್ತೆ. ಇನ್ನು ಹತ್ತಿ ಚಿತ್ತ ಮತ್ತು ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ 1 ಅಂಕ ಇರುತ್ತೆ. ಈ 1 ಅಂಕ ಅಂದರೆ ಮಲ್ಟಿಪಲ್ ಚಾಯ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ಗಳಲ್ಲಿ ಯಾವುದಾದ್ರೂ ಒಂದು ಇರುತ್ತೆ. ಇನ್ನು ಕೊನೆಯ ಒಂದು ಪದ್ಯ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು, ಇದು ಕೂಡ ಅಷ್ಟೇ 1 ಅಂಕವನ್ನು ನಿಗದಿಪಡಿಸಲಾಗಿದೆ. ಹಾಗೆ ಇಲ್ಲಿ ಗದ್ಯಗಳಿಗೆ ಇಷ್ಟು ಪದ್ಯಗಳಿಗೆ ಸಂಬಂಧಿಸಿದೆ. ಆದರೆ ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ 6 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಅದರಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆಯನ್ನು ನಿಗದಿಪಡಿಸಿರ್ತಾರೆ. 3 + 5 + 1 6 ಅಂಕದ ಪ್ರಶ್ನೆಯನ್ನು, 6 ಅಂಕಗಳಿಗೆ ಒಂದು ಅಂಕವನ್ನು ನಿಮಗೆ ಪರೀಕ್ಷೆಗೆ ನಿಗದಿಪಡಿಸಿರ್ತಾರೆ. ಇನ್ನು ವಾಲ್ಪರೆ ಅಭಿವೃದ್ಧಿ ತಂದದು ಅಂತ ಅನ್ನುವಂತಹ ಗದ್ಯಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ 4 ಅಂಕಗಳನ್ನು ನಿಗದಿಪಡಿಸಿದರೆ 4 ಅಂಕಗಳು ಅಂದರೆ 4 ಅಂಕದ ಒಂದು ಪ್ರಶ್ನೆ ಮಾತ್ರ ಇರುತ್ತೆ. ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಇದು ಕೂಡ 4 ಅಂಕದಾಗಿರುತ್ತೆ. 1 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇನ್ನು 3 ಅಂಕದ ಒಂದು ಪ್ರಶ್ನೆ ಅಂದರೆ ಸಂದರ್ಭದ ಒಂದು ವಾಕ್ಯ ಇರುತ್ತೆ. ಇನ್ನು ಮುಂದಿನ ಒಂದು ಗದ್ಯವನ್ನು ನೋಡೋದಾದರೆ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂಥದ್ದು, ಇದು ಕೂಡ 3 ಅಂಕಗಳಿಗೆ ಇರುತ್ತೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 2 + 1 3. ಇನ್ನು ಮುಂದಿನ ಒಂದು ಗದ್ಯ ಸಂಬಂಧಿಸಿದಂತೆ ಧಣಿಗಳ ಬೆಳ್ಳಿ ಲೋಟಕ್ಕೆ 5 ಅಂಕ ಇರುತ್ತೆ. ಅದರಲ್ಲಿ 1 ಅಂಕದ ಒಂದು ಪ್ರಶ್ನೆ, ಇನ್ನು 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಸೊ 4 + 1
5 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಇನ್ನು ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂಥ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. 2 + 1 3 ಅಂಕಗಳಿರುತ್ತೆ. ಇನ್ನು ತಿರುಳುಗನ್ನಡದ ಬೆಳ್ನುಡಿಗೆ ಸಂಬಂಧಿಸಿದಂತೆ 4 ಅಂಕ ಇರುತ್ತೆ, ಅದು 1 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. 3 ಅಂಕದ ಒಂದು ಪ್ರಶ್ನೆ, 3 + 1 4. ಇನ್ನು ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ 3 ಅಂಕಗಳು, 1 ಅಂಕದ್ದು 1, ಇನ್ನು 1 ಅಂಕ 2 ಅಂಕದ್ದು 1, 2 + 1 3 ಅಂಕಗಳನ್ನು ನಿಗದಿಯನ್ನು ಪಡಿಸಲಾಗಿದೆ. ಇಷ್ಟು ನಿಮ್ಮ ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದೆ ಅಂತ ಆದರೆ, ಇನ್ನು ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ಇರುವಂಥದ್ದು 25 ಅಂಕಗಳು. ನೋಡಿ, ಈ ಒಂದು 25 ಅಂಕಗಳನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅಂದರೆ, 1 ಅಂಕದ 3 ಪ್ರಶ್ನೆಯನ್ನು ಕೇಳಲಾಗುತ್ತೆ, ಹಾಗೆ 2 ಅಂಕದ 4 ಪ್ರಶ್ನೆಯನ್ನು ಕೇಳಲಾಗುತ್ತೆ, ಇನ್ನು 3 ಅಂಕದ 2 ಪ್ರಶ್ನೆಯನ್ನು ಕೇಳಲಾಗುತ್ತೆ, ಇನ್ನು 4 ಅಂಕದ 2 ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇಷ್ಟು ನಿಮ್ಮ ಒಂದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತಹ ಒಂದು 25 ಅಂಕಗಳ ಒಂದು ಮಾರ್ಕ್ಸನ್ನು ಬೈಫರ್ಗೇಟು ಮಾಡಲಾಗುತ್ತೆ. ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ 20 ಅಂಕಗಳಿರುತ್ತೆ. ನೋಡಿ, ವ್ಯಾಕರಣಾಂಶಗಳನ್ನು ಕೂಡ ಗಮನ ಹರಿಸಿ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಹೇಗೆ ಅಂದರೆ ನೋಡಿ, 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಎಷ್ಟು? 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ 2 ಅಂಕಗಳಿಗೆ. ಬಟ್ ನೀವು ಉತ್ತರಿಸ್ಬೇಕಾಗಿರುವಂಥದ್ದು ಯಾವುದಾದ್ರೂ 4ಕ್ಕೆ ಉತ್ತರಿಸ್ಬೇಕಾಗುತ್ತೆ. ಒಂದೊಂದಕ್ಕೆ 2 ಅಂಕಗಳು ಇರುತ್ತೆ. ಇನ್ನು ಮುಂದೆ ಬಂದುಬಿಟ್ಟು ಒಟ್ಟು ಪ್ರಶ್ನೆಗಳು ಅಂಕಗಳು 120 ಅಂತ ಕೇಳಿದ್ದಾರೆ. ಅಲ್ಲಿ ನಿಮಗೆ ಇರುವಂಥದ್ದು 80 ಅಂಕಗಳಿಗೆ ನೀವು ಉತ್ತರಿಸ್ಬೇಕಾಗುತ್ತೆ. ಇಲ್ಲಿ 4 ಇನ್ನೊಂದು 2 ಪ್ರಶ್ನೆ 4 ಅಂಕಗಳಿಗೆ ಅಂತ ಕೊಟ್ಟಿದ್ದಾರಲ್ಲ, ಇದು ಪತ್ರಲೇಖನ ಮತ್ತು ಪ್ರಬಂಧಕ್ಕೆ ಸಂಬಂಧಿಸಿರುವಂತಹದ್ದು. ಇನ್ನು ಮುಂದೆ ಬಂದುಬಿಟ್ಟು ಇಲ್ಲಿ ಕೊಟ್ಟಿರುವಂಥದ್ದು ಎಷ್ಟು ಅಂದರೆ 15 ಪ್ರಶ್ನೆಗಳಿರುತ್ತೆ. ಹೇಗೆ ಅಂದರೆ 1 ಅಂಕದ್ದು ಅಂತ ಹೇಳಿಬಿಟ್ಟು ಇಷ್ಟು. ಹಾಗೆ ಇದು 2 ಅಂಕದ್ದು 8 ಅಂಕಗಳು, 8ಅನ್ನು ಉತ್ತರಿಸ್ಬೇಕು, 16 ಅಂಕಗಳಿರುತ್ತೆ. ಹಾಗೆ 3 ಅಂಕಗಳಿಗೆ 4ಕ್ಕೆ ಉತ್ತರಿಸ್ಬೇಕು, 8ಅನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ ಇರುವಂಥದ್ದು 12 ಅಂಕಗಳು ನಿಮಗೆ ದೊರೆಯುತ್ತೆ. ಹಾಗೆ ಇನ್ನು 4 ಅಂಕದ ಪ್ರಶ್ನೆಗಳನ್ನು 8 ಕೊಟ್ಟಿರ್ತಾರೆ, ನೀವು 4ಕ್ಕೆ ಉತ್ತರಿಸ್ಬೇಕಾಗುತ್ತೆ, ಅಂದರೆ 16 ಅಂಕಗಳು. ಇಲ್ಲಿಯೂ ಕೂಡ ಅಷ್ಟೇ, ಇಲ್ಲಿ 6 ಕೊಟ್ಟಿರ್ತಾರೆ, 4ಕ್ಕೆ ಉತ್ತರಿಸ್ಬೇಕಾಗುತ್ತೆ, ಅಂದರೆ ನಿಮಗೆ ಇರುವಂಥದ್ದು 4 ಅಂಕ. ಇನ್ನು ಇಲ್ಲಿ ಉತ್ತರಿಸ್ಬೇಕಾಗಿರುವಂಥದ್ದು 8 ಅಂಕಗಳಿಗೆ 12 ಅಂಕಗಳ ಇರುತ್ತೆ. ಬಟ್ ನೀವು ಉತ್ತರಿಸ್ಬೇಕಾಗಿರೋದು 8 ಅಂಕಗಳು. ಇವು ಕೂಡ ಅಷ್ಟೇ, ಪ್ರಬಂಧಕ್ಕೆ 4 ಅಂಕ, ಮತ್ತು ಪತ್ರಲೇಖನಕ್ಕೆ 8 ಅಂಕಗಳು. ಇಷ್ಟು ನಿಮ್ಮ ಒಂದು 2026 ಮತ್ತು 27ನೇ ಸಾಲಿಗೆ ಸಂಬಂಧಿಸಿದಂತೆ ಕನ್ನಡ ಭಾಷೆಗೆ ಸಂಬಂಧಿಸಿದಂತಹ ನೀಲಿನಕ್ಷೆಯಾಗಿತ್ತು. ಸೊ ಈ ಒಂದು ನೀಲಿನಕ್ಷೆಯನ್ನೇ ಆಧರಿಸಿಯೇ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀಡಲಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ವಿಮರ್ಶೆಯ ಜೊತೆಯಲ್ಲಿ ಸಂಪೂರ್ಣವಾದಂತಹ ಉತ್ತರವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಧನ್ಯವಾದಗಳು.